ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಗ ಬಂದ್ಬಿಟ್ಟೆ. ಇಲ್ಲ, ಏನಾಯ್ತು? ಯಾಕೆ ಹಿಂಗೆ ಓಡ್ ಬರ್ತಾ ಇದೆಯಾ? ಅದು ಅಮ್ಮಮ್ಮ ನಮ್ಮಿಬ್ರನ್ನ ಮಾತಾಡ್ಸಕ್ಕೆ ರೂಮಿಗೆ ಬರ್ತಿದ್ರಂತೆ. ಅವ್ರು ಬಂದ್ರೆ ನಾವಿಬ್ರು ಒಟ್ಟಿಗೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅವ್ರು ಬರೋಕ್ಕಿಂತ ಮುಂಚೆ ನಾನೇ ಬೇಗ ಬಂದ್ಬಿಟ್ಟೆ. ಅದಕ್ಕೆ ಹೀಗೆ ಬರೋದಾ? ಬರ್ತಾ ಎಡುಬಿಟ್ಟು ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ನೀವಿರ್ಬೇಕಾದ್ರೆ ನನ್ಗೇನಾಗುತ್ತೆ? ಅಮ್ಮಮ್ಮನ ಮುಂದೆ ಹುಷಾರಾಗಿರ್ಬೇಕು. ಸಣ್ಣ ತಪ್ಪಾದ್ರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನನ್ಗೇನಾಗಲ್ಲ ಬಿಡಿ. ಅಯ್ಯೋ ಸಾರಿ ಅಪ್ಪ, ರಾಂಗ್ ಟೈಮಲ್ಲಿ ಬಂದ್ಬಿಟ್ಟೆ ಅಂತ ಕಾಣುತ್ತೆ. ಹಾಗೇನಿಲ್ಲ, ಬನ್ನಿ, ಪರವಾಗಿಲ್ಲ. ನೀವು ಪರವಾಗಿಲ್ಲ ಅನ್ನೋ ಹೊತ್ತಿಗೆ ಬಂದಿದ್ದೀನಿ. ಆಮೇಲಿಂದ ಈ ಮುದುಕಿ ನಮ್ಮನ್ನು ಒಟ್ಟಿಗೆ ಇರಕ್ಕೆ ಬಿಡಲ್ವಲ್ಲ ಅಂತ ಮನಸ್ಸಿನಲ್ಲೇ ಬೈಕೋಬಾರ್ದು. ಅಮ್ಮಮ್ಮ ಯಾಕೆ ಈ ಥರ ಮಾತಾಡ್ತಿದ್ದೀರಾ? ನಾವು ನಿಮ್ಮನ್ನ ಬೈಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದು ನನಗೆ ಗೊತ್ತು ಕಣೆ ಚಿನ್ಕುರುಳಿ. ನಿಮ್ಮಿಬ್ರಿಗೋಸ್ಕರ ಏನೋ ತಂದಿದ್ದೆ, ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ. ಅರೆ, ಇದೆಲ್ಲ ಯಾಕೆ? ಇದು ಶಾಸ್ತ್ರ ಕಣಪ್ಪ. ನೀವು ಚಿಕ್ಕವರಿಗೆ ಗೊತ್ತಾಗಲ್ಲ, ನಾವು ವಯಸ್ಸಾದವರು ನಮ್ಮ ಮಕ್ಳಿಗೆ ಮಾಡಿದ್ವಿ, ಮೊಮ್ಮಕ್ಳಿಗೆ ಮಾಡಿದ್ವಾ ಅಂತ ಕೊರಗ್ತಾ ಇರ್ತೀವಿ. ತಗೊಳ್ಳಿ. ಥ್ಯಾಂಕ್ ಯು. ತಗೊಮ್ಮ. ನಾನು ಬಂದು 3 ದಿನ ಆಯಿತು. ನಾಳೆ ಹೊರಡ್ತಾ ಇದ್ದೀನಿ. ಅದನ್ನು ಹೇಳೋಣ ಅಂತ ಬಂದೆ. ಇಲ್ಲ, ಆಶೀರ್ವಾದ ತಗೋ. ನಿಮ್ಮ ಪ್ರೀತಿನೇ ನಿಮಗೆ ಶ್ರೀರಕ್ಷೆ. ಅದು ಗಟ್ಟಿಯಾಗಿರುವವರೆಗೂ ಯಾರೂ ಏನು ಮಾಡೋಕ್ಕಾಗಲ್ಲ. ಹೇಳಿ. ನನ್ನ ಮೊಮ್ಮಗಳು ರೂಮನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ಬಂದಾಗಿಂದ ನನಗೆ ಮನೆ ನೋಡೋಕ್ಕೆ ಆಗಿರಲಿಲ್ಲ. ಮನೆ ಪೂರ್ತಿ ಒಂದ್ಸತಿ ನೋಡ್ಬಿಡ್ತೀನಿ. ಒಳ್ಳೆ ಚೆನ್ನಾಗಿದೆ. ಅಲ್ಲೇನಿದೆ? ಇಲ್ಲ, ಅಂತ ಫೋಟೋ. ಯಾಕೆ ಸುಮ್ಮನೆ ಓಡಾಡ್ತೀಯ? ನಿನ್ ಕೈಕಾಲು ನೋವಾಗುತ್ತೆ. ಅಯ್ಯೋ, ಏನು ಆಗಲ್ಲ ಬಿಡೆ. ಓ ಇಲ್ಲಪ್ಪ, ನಿನಗೆ ಸಣ್ಣ ನೋವಾದ್ರೂ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಓ, ನನಗೆ ಏನು ಆಗಲ್ವೇ? ಅಮೇರಿಕಾದಲ್ಲಿ ಮೈಲಿಗಟ್ಲೆ ಸುತ್ತಾಡ್ತೀನಿ ನಾನು. ನಾನು ಹೊರಟೋಗ್ತೀನಿ ಅಂತ ಬೇಜಾರಿನೇ ನಿನಗೆ? ನಾನೆಲ್ಲಿ ಹೋಗ್ತೀನಿ? ಅಮ್ಮಮ್ಮ ಅಂತ ನೆನೆಸ್ಕೊಂಡ್ರೆ ಸಾಕು, ಅಲ್ಲೇ ಬಂದ್ಬಿಡ್ತೀನಿ. ಏನು ಪ್ರೀತಿನೇ ನಿಂಗೆ ಅಮ್ಮಮ್ಮನ್ ಕಂಡ್ರೆ. ಹುಡುಗಿ. ಅಮ್ಮಮ್ಮ, ನಿನ್ ಮನೆ ನೋಡ್ಬೇಕು ತಾನೆ? ನಾನು ನಿಂಗೆ ಮನೆ ತೋರಿಸ್ತೀನಿ ರೀ. ನೀವು ಸ್ವಲ್ಪ ರೆಸ್ಟ್ ಮಾಡಿ, ನಾನು ಅಮ್ಮಂಗೆ ಮನೆ ತೋರಿಸ್ಬಿಡ್ತೀನಿ. ಬನ್ನಿ ಅಮ್ಮಮ್ಮ. ಏನು ಭಗವಂತ ಇದು? ಇಷ್ಟು ವರ್ಷದಿಂದ ಅಂತರ ನೆನಪಿಗೆ ಅಂತ ನನ್ನ ಮಗ ಹಾಕಿದ ಫೋಟೋ, ಅದನ್ನು ಮುಟ್ಟಕ್ಕೂ ಯಾರೂ ಧೈರ್ಯ ಮಾಡಿರಲಿಲ್ಲ. ಆದರೆ ಇವತ್ತು ಅಂತರ ತಾನಾಗೆ ಅವಳ ಕೈಯಾರೆ ಅವಳ ಫೋಟೋ ತೆಗೆಯೋ ಹಾಗೆ ಮಾಡಿದ್ಯಲ್ಲ, ನನಗಂತೂ ಇದನ್ನು ನಂಬಕ್ಕೆ ಆಗ್ತಾ ಇಲ್ಲ.
ವಯಸ್ಸಾಗ್ತಾ ಆಗ್ತಾ ಜೀರ್ಣಶಕ್ತಿ ಕಮ್ಮಿ ಆಗ್ಬಿಡುತ್ತಲ್ವೇನೆ. ಈಗ ನೋಡು, ದೇವರು ಬೇಕಾದಾಗ ಕೊಟ್ಟಿದ್ದಾನೆ, ಅದು ನಂಗೆ ತಿನ್ನಕ್ಕೆ ಆಗ್ತಾ ಇಲ್ಲ. ಶುಗರು BP ಇಟ್ಕೊಂಡು ನಾನು ತಿನ್ನಕ್ ಬಿಟ್ಬಿಡ್ತೀನಿ. ನೀ ಎಲ್ಲಿ ಬಿಡ್ತೀಯ? ನಾನು ಅದನ್ನೇ ಹೇಳ್ತಾ ಇರೋದು. ಏನೋ ಬಾಯಿ ರುಚಿಗೆ ಒಂಚೂರು ತಿನ್ನೋಣ ಅನ್ಸುತ್ತೆ, ಅದಕ್ಕೆ 108 ಕಂಡೀಷನ್ ಹಾಕ್ತೀರಾ. ನೀನು ಹೆಲ್ದಿ ಫುಡ್ ತಿಂದು ನಮ್ ಜೊತೆ ಚೆನ್ನಾಗಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಚೆನ್ನಾಗಿರ್ಬೇಕೋ ಬೇಡವೋ? ಅದಕ್ಕೆ ಅಲ್ವಾ ನಾನು ಅಮೆರಿಕಾದಲ್ಲಿದ್ರು ಊಟ ಆದ ಕೂಡಲೇ ಮನೆ ಸುತ್ತ ಒಂದ್ ರೌಂಡ್ ವಾಕ್ ಹೋಗೋದು. ನೀವಿಬ್ರು ಊಟ ಆದ್ಮೇಲೆ ವಾಕ್ ಹೋಗಲ್ವಾ? ವಾಕಾ? ಇಲ್ಲ ಅಮ್ಮಮ್ಮ. ಅಲ್ಲೇ ನೀವು ಮಿಸ್ ಮಾಡ್ಕೊಂಡಿರೋದು. ಅಂದರೆ ಆ ಕಾಲದಲ್ಲಿ ಊಟ ಆದ್ಮೇಲೆ ಗಂಡ ಹೆಂಡತಿ ಎಲೆಡ್ಕೆ ಹಾಕೋತಾ ಇದ್ರು. ಆ ಟೈಮ್ನಲ್ಲಿ ದಿನದ ಸಮಾಚಾರ ಎಲ್ಲ ಮಾತಾಡ್ತಿದ್ರು, ಭವಿಷ್ಯದ ಬಗ್ಗೆ ಚರ್ಚೆ ಮಾಡಿ ಇನ್ನೂ ಹತ್ರ ಆಗ್ತಾ ಇದ್ರು. ನೀವೆಲ್ಲ ಈಗಿನ ಕಾಲದವರು ಎಲ್ಲೆಡೆ ಕೈಯಲ್ಲಿ ಹಾಕ್ತೀರಾ? ಅದಕ್ಕೆ ಮನೆ ಸುತ್ತ ಒಂದ್ ರೌಂಡ್ ವಾಕ್ ಹೋಗಿ ಬನ್ನಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಮ್ಮಮ್ಮ ಇನ್ಮೇಲೆ ಮಾಡ್ತೀವಿ ಬಿಡಿ. ನಾನೇನು ಟಿಪ್ಸ್ ಕೊಡಕ್ಕ ಬಂದಿದ್ದೀನಿ. ನೀವಿಬ್ರು ಅನ್ಯೋನ್ಯವಾಗಿರೋದನ್ನ ನೋಡಿ ನಾನು ಕಣ್ಣು ತುಂಬ್ಕೊಂಡು ಹೋಗ್ಬೇಕು. ಅದಕ್ಕೆ ಅದೇನೇ ಮಾಡೋದಿದ್ರು ಇವತ್ತಿಂದಲೇ ಮಾಡಿ, ನಾನು ನೋಡ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗಿ. ಹಾಂ ಲೀಲಾ ಬಾ. ಜೋಡಿ ಅಂದ್ರೆ ಇದು ಅಲ್ವಾ? ಹೌದಮ್ಮಮ್ಮ, ತುಂಬಾ ಒಳ್ಳೆ ಜೋಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.